ಹಲೋ ಅಮ್ಮ, ಇನ್ಮೇಲೆ ನಾನು ಈ ಮನೇಲಿ ಇರಲ್ಲ. ಈ ಮನೇಲಿ ಇರೋರು ಯಾರು ಸರಿ ಇಲ್ಲ. ಊಟದಲ್ಲಿ ಕರ್ಬೇವ್ ಸೊಪ್ಪು ಸಿಕ್ಕಿದ್ರೆ ಎತ್ತಿಡ್ಬಾರ್ದಂತೆ, ಅದನ್ನು ಸೇರಿ ತಿನ್ಬೇಕಂತೆ. ತಿಂದ್ರೆ ಕೂದಲು ಬೆಳೀತದಂತೆ. ಮದ್ವೆಗಿಂತ ಮುಂಚೆ ಜುಟ್ಟು ಉದ್ದ ಐತೆ ಅಂತ ಜುಟ್ಟೆಲ್ಲ ಎಳೆದು ನೋಡಿದ್ರು ತಾನೆ. ಆದ್ರೆ ಇವಾಗ ಕೂದ್ಲು ಉದುರೋಯ್ತು. ಅದಕ್ಕೆ ಡೈಲಿ ವಿಗ್ ಹಾಕಳ್ಳ. ಮನೆಗೆ ನೆಂಟ್ರು ಬರ್ತಾರೆ, ನಿನ್ ರೂಮ್ನ ಕ್ಲೀನಾಗಿ ಇಟ್ಕವ ಅಂತ ಅಂದ್ರು. ನಿಮ್ ನೆಂಟ್ರ್ಯಾಕ್ ನನ್ ರೂಮಿಗೆ ಬರ್ತಾರೆ ಅಂತಂದ್ರೆ ನನ್ನೇ ಗುರಾಯಿಸ್ತವ್ರೆ. ಅಲ್ಲ ಕಣ್ಮಮ್ಮಿ, ಮದ್ವೆ ಆದೋಸ್ತ್ರಲ್ಲಿ ಈ ಮನೆ ನಿಂದೆ ಕಣವ ಅಂದ್ರು. ನಾನ್ ಹೋಗ್ಬಿಟ್ಟು ಈ ಮನೆ ನನ್ನ ಹೆಸ್ರಿಗೆ ಯಾವಾಗ ಬರೀತೀರಾ ಅಂದ್ರೆ ನನ್ನೇ ಮನೆ ಅಳಿ ಅಂತಾರೆ. ಪಕ್ಕದ ಮನೆ ಹಳೆ ಮುದುಕಿ ನೀನೇ ನಮ್ಮ ಹೊಸ ಸೊಸೆ ಅಂತಂದ್ಲು. ಹ್ಞೂ ಅಜ್ಜಿ ಅಂತಂದ್ರೆ ನೋಡಿ ನಡ್ಕೊಳಮ್ಮ ಅಂತಂದ್ಲು. ಇಷ್ಟು ದಿನ ನಾನೇನ್ ಕೈಯಲ್ಲಿ ನಡೀತಿದ್ನ? ನಮ್ಮ ಅತ್ತೆ ಅಡುಗೆ ಮನೇಲಿ ನಿಂತ್ಕೊಂಡು ನೀನು ಇದೇ ತರ ಅಡುಗೆ ಮಾಡ್ಬೇಕು, ಇದೇ ತರ ಸಾಂಬಾರ್ ಮಾಡ್ಬೇಕು ಅಂದ್ರು. ನಮ್ಮ ಅತ್ತೆ ಮಾಡಿರೋದು ಸಾಂಬಾರ ಅಥವಾ ತಿಳಿಸಾರ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಅಮ್ಮ, ಈ ಸಂಪ್ರದಾಯದ ಹೆಣ್ಣಿನ ಕ್ಯಾರೆಕ್ಟ್ರು ನನ್ ಒಂಚೂರು ಸೂಟ್ ಐತೆ ಇಲ್ಲ ಅಮ್ಮ. ಯಾರ ಮನೇಲಾದ್ರೂ ಲೇಡಿ ವಿಲನ್ ಕ್ಯಾರೆಕ್ಟರ್ ಮಾಡೋದಿದ್ರೆ ಹೇಳಮ್ಮ, ಈಸಿಯಾಗಿ ಮಾಡ್ಬಿಡ್ತೀನಿ. ನನ್ ಕೈಯಲ್ಲಂತೂ ಈ ಮನೇಲಿ ಇರಕ್ಕಾಗಲ್ಲ. ನಾನು ವಾಪಸ್ ಬಂದ್ಬಿಡ್ತೀನಿ ಅಮ್ಮ. ಏನೋ ಇವಾಗ ತಾನೇ ನೆಮ್ಮದಿಯಾಗಿದ್ದೀರಾ?